ಗಾಯ್ಸ್ ಸಕ್ಸಸ್ವಿನ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಪೈಥಾನ್ಸಲ್ಲಿ ಡಾಟಾ ಟೈಪ್ಸ್ ಮತ್ತು ಅದರದ್ದು ಫುಲ್ ಎಕ್ಸ್ಪ್ಲೇಷನು ಎಷ್ಟು ಟೈಪ್ಸ್ ಇದ್ದಾವೆ ಅಂತ ನಾನು ಇವತ್ತು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಸೊ ಫಸ್ಟ್ ಡಾಟಾ ಟೈಪ್ಸ್ ನೋಡೋಕ್ಕಿಂತ ಮುಂಚೆ ಡಾಟಾ ಟೈಪ್ ಅಂತ ಅಂದರೆ ಏನಂತ ತಿಳ್ಕೊಳ್ಳೋಣ. ಸೊ ಅಂದರೆ ನಿಮಗೆ ನೆಕ್ಸ್ಟ್ ಬರೋದು ಈಸಿ ಆಗುತ್ತೆ. So data type represents the different kinds of values. So ಇದು ಏನು ತೋರಿಸುತ್ತೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ವ್ಯಾಲ್ಯೂಸ್ ಲೈಕ್ ಒಂದು ಲೈಕ್ ಇಂದ 1 ಆಮೇಲೆ 0.5 ಆಮೇಲೆ 3 5 ಪ್ಲಸ್ ಜೆ ಆ್ಯಂಡ್ ಟ್ರೂ ಆ್ಯಂಡ್ ಫಾಲ್ಸ್. ದೀಸ್ ಆರ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ವ್ಯಾಲ್ಯೂಸ್ ರಿಪ್ರೆಸೆಂಟ್ ಮಾಡ್ತೈತಿ ಡಾಟಾ ಟೈಪ್. ಅದಕ್ಕೆ ಬೇರೆ ಬೇರೆ ಒಂದು ಪರ್ಟಿಕ್ಯುಲರ್ ಡಾಟಾ ಟೈಪ್ಸ್ ಇರ್ತಾವೆ. ಅದಕ್ಕೆ ಏನಂತ ಇಟ್ ರಿಪ್ರೆಸೆಂಟ್ಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ವ್ಯಾಲ್ಯೂಸ್. ಸೊ ವಿ ಸ್ಟೋರ್ಡ್ ಆನ್ ದ ವೇರಿಯೇಬಲ್. ಅವನ್ನೆಲ್ಲ ನಾವೆಲ್ಲಿ ಸ್ಟೋರ್ ಮಾಡ್ತೀವಿ ಅಂದರೆ ವೇರಿಯೇಬಲ್ದಾಗ ಸ್ಟೋರ್ ಮಾಡ್ತೀವಿ. ಸೊ ದಿಸ್ ಈಸ್ ಸ್ಟೋರ್ಡ್ ಏನಂತಾರೆ ಡಾಟಾ ಟೈಪ್ ಅಂತಾರೆ. ಅದು ಕರೀತಾರೆ ಇನ್ ಪೈಥಾನಲ್ಲಿ. ಸೊ ಇವಾಗ ಟೈಪ್ಸ್ ಆಫ್ ಡಾಟಾ ಟೈಪ್ಸ್ ನೋಡೋಣ. ಫಸ್ಟ್ ಒಂದು ಬಂದುಬಿಟ್ಟು ನಂಬರ್, ಆಮೇಲೆ ಸ್ಟ್ರಿಂಗ್, ಡಿಕ್ಷ್ನರಿ, ಸೆಟ್, ಲಿಸ್ಟ್, ಟಪಲ್. ಸೊ ಫಸ್ಟ್ ಒಂದು ಬಂದುಬಿಟ್ಟು ನಂಬರ್. ಸೊ ನಂಬರಲ್ಲಿ 3 ಟೈಪ್ಸ್ ಇದ್ದಾವೆ. ಇಂಟೀಜರ್, ಫ್ಲೋಟಿಂಗ್ ಪಾಯಿಂಟ್ ನಂಬರ್, ಆಮೇಲೆ ಫ್ಲೋಟ್ ಒಳಗೆ ಡಬಲ್ ಅವೆಲ್ಲ ಇದ್ದಾವೆ. ಬಟ್ ಪೈಥಾನಲ್ಲಿ ಫ್ಲೋಟಿಂಗ್ ಪಾಯಿಂಟ್ ಅಷ್ಟೇ ಐತಿ. ಸೊ ಸಿ ಒಳಗೆ ಹೋದರೆ ನಿಮ್ಗೆ ಡಬಲ್ ಫ್ಲೋಟಿಂಗ್ ಪಾಯಿಂಟ್ ಆ ಥರ ಎಲ್ಲ ಬರ್ತಾವೆ. ಆಮೇಲೆ ಕಾಂಪ್ಲೆಕ್ಸ್ ಡಾಟಾ ಟೈಪ್ ಅಂತ ಬರುತ್ತೆ. ಸೊ ಫಸ್ಟ್ ಒಂದು ನೋಡೋಣ ಇವಾಗ ಇಂಟೀಜರ್ ಡಾಟಾ ಟೈಪ್. The integer data type represents the positive whole number or it's a negative number. ಇದೇನು ರೀಪ್ರೆಸೆಂಟ್ ಮಾಡುತ್ತೆ ಅಂದರೆ ಪಾಸಿಟಿವ್ ಹೋಲ್ ನಂಬರ್ ಅಥವಾ ಇದು ನೆಗೆಟಿವ್ ನಂಬರ್ ವ್ಯಾಲ್ಯೂನು ರೀಪ್ರೆಸೆಂಟ್ ಮಾಡುತ್ತೆ. ಸೊ ದ ಇಂಟೀಜರ್ ಡಾಟಾ ಟೈಪ್ ಈಸ್ ರೀಪ್ರೆಸೆಂಟೆಡ್ ಬೈ ದ ಇಂಟ್ ಕೀವರ್ಡ್. ಸೊ ಇದು ಇಂಟೀಜರ್ ಡಾಟಾ ಟೈಪ್ ಏನು ರೀಪ್ರೆಸೆಂಟ್ ಮಾಡ್ತಿದೆ ಅಂದರೆ ಕೀವರ್ಡ್ ಇಂಟ್. ಸೊ ನಾವು ಇದು ಫಾರ್ ಎಕ್ಸಾಂಪಲ್ ಪ್ರೋಗ್ರಾಮ್ ಏನಾದರೂ ಬರಿಬೇಕಾದ್ರೆ ಆಮೇಲೆ ವೇರಿಯೇಬಲ್ ಡಿಕ್ಲೇರ್ ಮಾಡಬೇಕಾದ್ರೆ ಇಂಟೀಜರ್ ಯೂಸ್ ಮಾಡ್ತೀವಿ. ಸೊ ಅವಾಗ ಇಂಟೀಜರನ್ನು ಪೂರಾ ಬರೆಯೋದು ನೆಸೆಸಿಟಿ ಇರಲ್ಲ. ಈ ಕೀವರ್ಡ್ ಯೂಸ್ ಮಾಡ್ಕೋಬೇಕು ನಾವು. ಜಸ್ಟ್ ಇಂಟ್ ಅಂತ ನಾವು ಹಾಕಿದ್ರೆ ಅದು ತೊಗೊತೈತಿ. ಸೊ ಅದಕ್ಕೆ ಇದು ಏನು ರೀಪ್ರೆಸೆಂಟ್ ಮಾಡ್ತೈತಿ ಇದ್ರ ಕೀವರ್ಡ್ ಏನಂತ ಕೇಳ್ತಾರೆ, ಅದು ಇಂಟೀಜರ್ ಕೀವರ್ಡ್ ಇಂಟ್. ಸೊ ಎಕ್ಸಾಂಪಲ್ ಅಂತಂದ್ರೆ 0 1 2 3 4 ಇವೆಲ್ಲ ಇಂಟೀಜರ್ ವ್ಯಾಲ್ಯೂಸ್ಗೆ ಎಕ್ಸಾಂಪಲ್ ಆಗ್ತವೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಫ್ಲೋಟಿಂಗ್ ಪಾಯಿಂಟ್ ನಂಬರ್. floating data types. The float data type represents the floating point or a decimal number. ಅಂದರೆ ಇದು ಏನು ರೀಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಫ್ಲೋಟಿಂಗ್ ಪಾಯಿಂಟ್ ಅಂದರೂ ಒಂದು, ಆಮೇಲೆ ಡೆಸಿಮಲ್ ನಂಬರ್ ಅಂದರೂ ಒಂದು. ಸೊ ಈ ಡೆಸಿಮಲ್ ನಂಬರ್ನಾಗ ಫ್ಲೋಟಿಂಗ್ ಡಾಟಾ ಟೈಪ್ ರೀಪ್ರೆಸೆಂಟ್ ಮಾಡುತ್ತೆ. ನೀವು ಪ್ರೋಗ್ರಾಮ್ ಬರೀಬೇಕಾದ್ರೆ ಅಲ್ಲಿ ಏನಾರು ಡಿಕ್ಲೇರ್ ಮಾಡ್ಕೋಬೇಕಾದ್ರೆ ನಂಬರ್ಸ್ ಏನಾದರೂ ಫ್ಲೋಟಿಂಗ್ ಒಳಗಿದ್ರೆ ಡೆಸಿಮಲ್ ನಂಬರ್ನಾಗಿದ್ರೆ ಅವಾಗ ನೀವು ಫ್ಲೋಟ್ ಅಂತ ಡಿಕ್ಲೇರ್ ಮಾಡ್ಕೋಬೇಕಾದ್ರೆ ಯಾವ ವೇರಿಯೇಬಲ್ ಅಂತಂದರೆ ಯಾವ ಡಾಟಾ ಟೈಪ್ ಅಂತ ಕೇಳಿದ್ರೆ ನಾವು ಫ್ಲೋಟ್ ಅಂತ ನಾವು ಅದು ಡಿಕ್ಲೇರ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಯಾವ ಕೀವರ್ಡ್ ಏನು ರೀಪ್ರೆಸೆಂಟ್ ಮಾಡ್ತಿತ್ತಂದ್ರೆ ಫ್ಲೋಟ್ ಅಂತಲೇ ಕೀವರ್ಡ್ ನಾವು ತೊಗೋಬೋದು. ಎಕ್ಸಾಂಪಲ್ಸ್ ಏನಂತಂದ್ರೆ 0.1 2 12.1. ಒಟ್ಟು ಈ ಪಾಯಿಂಟ್ ಥರ ಏನು ಬರ್ತಾವಲ್ಲ ಈ ಥರ ಲೈಟ್ರ್ ಇವೆಲ್ಲ ಏನು ಡೆಸಿಮಲ್ ನಂಬರ್. ಸೊ ಇದಕ್ಕೆಲ್ಲ ಏನಂತಾರೆ ಅಂದ್ರೆ ಫ್ಲೋಟಿಂಗ್ ಡಾಟಾ ಟೈಪ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಾಂಪ್ಲೆಕ್ಸ್ ಡಾಟಾ ಟೈಪ್. ಈ ಕಾಂಪ್ಲೆಕ್ಸ್ ಡಾಟಾ ಟೈಪ್ ಏನಂತ ಅದು ನೋಡೋಣ. ದ ಕಾಂಪ್ಲೆಕ್ಸ್ ಡಾಟಾ ಟೈಪ್ ಇನ್ ಪೈಥಾನ್ ಇಟ್ ಕನ್ಸಿಸ್ಟ್ ಆಫ್ 2 ವ್ಯಾಲ್ಯೂಸ್. ಇದೇನು ಮಾಡುತ್ತೆ 2 ವ್ಯಾಲ್ಯೂಸ್ ಕನ್ಸಿಡರ್ ಮಾಡುತ್ತೆ. ಸೊ ಯಾವ್ದಾದ್ರು 2 ವ್ಯಾಲ್ಯೂಸ್ ಅಂದ್ರೆ ಫಸ್ಟ್ ಒನ್ ಈಸ್ ಅ ರಿಯಲ್ ಪಾರ್ಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್. ಫಸ್ಟ್ ಒನ್ ಏನಂತಾರೆ ರಿಯಲ್ ಪಾರ್ಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್. ಸೆಕೆಂಡ್ ಒನ್ ಈಸ್ ಇಮ್ಯಾಜಿನರಿ ಪಾರ್ಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್. ಸೊ ಇದೆರಡು ಇಂಪಾರ್ಟೆಂಟ್, ರಿಯಲ್ ಆ್ಯಂಡ್ ಇಮ್ಯಾಜಿನರಿ. ಸೊ ಆಮೇಲೆ ವಿ ಯೂಸ್ವಲಿ ಡಿನೋಟ್ ದ ರಿಯಲ್ ಪಾರ್ಟ್ ಯೂಸಿಂಗ್ ಐ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ವಿತ್ ಜೆ. ಈ ರಿಯಲ್ ಪಾರ್ಟ್ ಏನಿರುತ್ತಲ್ಲ ನಾವು ಇದನ್ನೇನು ರೀಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಈ ಐ ಸಿಂಬಾಲಿಂದ ರೀಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ ಈ ಇಮ್ಯಾಜಿನರಿ ಪಾರ್ಟ್ ಏನಿರುತ್ತಲ್ಲ ಇದು ಜೆ ಇದರಿಂದ ರೀಪ್ರೆಸೆಂಟ್ ಮಾಡುತ್ತೆ. ಸೊ ಜೆ ಅಂದರೆ ಇಮ್ಯಾಜಿನರಿ ಪಾರ್ಟ್, ಐ ಅಂದರೆ ರಿಯಲ್ ಪಾರ್ಟ್ ಅಂತ ನಾವು ತಿಳ್ಕೊಬೇಕಾಗತ್ತೆ. ಸೊ ಯಾವ ಥರ ಬರಿಬೋದು, ಯಾವ ಥರ ಎಕ್ಸಾಂಪಲ್ ಅಂತ ಅಂದರೆ 3 + 3i + 7j. ಇದು ಕಾಂಪ್ಲೆಕ್ಸ್ ಡಾಟಾ ಟೈಪಿಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಇಲ್ಲಿ ಇಮ್ಯಾಜಿನರಿ ನಂಬರ್ ಆಮೇಲೆ ಏನಿದು ಇದು ರಿಯಲ್ ನಂಬರ್, ಇದು ಇಮ್ಯಾಜಿನರಿ ನಂಬರ್. ಸೊ 3i + 7j. ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಡಾಟಾ ಟೈಪ್. ಓಕೆ.
ಅದು ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಒಂದು ಸ್ಟ್ರಿಂಗ್. ಇಟ್ ಈಸ್ ದ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್, ಅಂದರೆ ಇದು ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ಇರುತ್ತೆ. ಆ್ಯಂಡ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಡಾಟಾ ಟೈಪ್ಸ್ ಇನ್ ಸ್ಟೋರ್ ಟು ಟೆಸ್ಟ್. ಆ್ಯಂಡ್ ಈ ಸ್ಟ್ರಿಂಗ್ ಕ್ಯಾನ್ ಆಲ್ಸೋ ಡಿಜಿಟ್ಸ್ ಆ್ಯಂಡ್ ಸಿಂಬಾಲ್ಸ್. ಇದ್ರಾಗ ಡಿಜಿಟ ಯೂಸ್ ಮಾಡಿಬಿಟ್ರೆ ಆಮೇಲೆ ಈ ಸಿಂಬಾಲ್ ಯೂಸ್ ಮಾಡಿಬಿಟ್ರೆ ಅಂತ ಏನಿಲ್ಲ, ಇದ್ರಾಗ ಎರಡೂ ಯೂಸ್ ಮಾಡ್ಬೋದು. ಒಂದು ಡಿಜಿಟು ಯೂಸ್ ಮಾಡ್ಬೋದು, ಆಮೇಲೆ ಸಿಂಬಾಲ್ ಯೂಸ್ ಮಾಡ್ಬೋದು. ಬಟ್ ಇಂಟೀಜರಲ್ಲಿ ಹಂಗಲ್ಲ, ಡಿಜಿಟ್ಸ್ ಅಷ್ಟು ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಸ್ಟ್ರಿಂಗ್ ಡಾಟಾ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಬುಲಿಯನ್ ಡಾಟಾ ಟೈಪ್. ಸೊ ಈ ಬುಲಿಯನ್ ಡಾಟಾ ಟೈಪ್ ಅಂತ ಏನಂತ ತಿಳ್ಕೊಳ್ಳೋಣ. ದ ಪೈಥಾನ್ ಬುಲಿಯನ್ ಟೈಪ್ ಈಸ್ ಒನ್ ಆಫ್ ದ ಪೈಥಾನ್ ಬಿಲ್ಟ್ ಇನ್ ಡಾಟಾ ಟೈಪ್ಸ್. ಆ್ಯಂಡ್ ಇಟ್ಸ್ ಯೂಸ್ ಟು ರೀಪ್ರೆಸೆಂಟ್ ಅ ಟ್ರುತ್ ಆರ್ ಫಾಲ್ಸ್. ಇದು ಇಂಪಾರ್ಟೆಂಟ್. ಏನಂತ ಅಂದರೆ ಇದು ಏನು ರೀಪ್ರೆಸೆಂಟ್ ಮಾಡುತ್ತಂದ್ರೆ ಟ್ರುತ್ ಆರ್ ಫಾಲ್ಸ್. ದ ಟ್ರುತ್ ಆರ್ ಫಾಲ್ಸ್ ವ್ಯಾಲ್ಯೂ ರೀಪ್ರೆಸೆಂಟ್ಸ್ ಇನ್ ಟರ್ಮ್ಸ್ ಆಫ್ 0 ಆ್ಯಂಡ್ 1. ಅಂದರೆ ಈ ಟ್ರುತ್ ಆ್ಯಂಡ್ ಫಾಲ್ಸ್ ಏನಿರುತ್ತಲ್ಲ ಅದು ಬೈನರಿ ಫಾರ್ಮೆಟ್ ಒಳಗೆ ರೀಪ್ರೆಸೆಂಟ್ ಮಾಡುತ್ತೆ. ಬೈನರಿ ಫಾರ್ಮೆಟ್ ಅಂದ್ರೆ ಓನ್ಲಿ 0 ಆ್ಯಂಡ್ 1. ಸಪೋಸ್ ನೀವೇನಾದರೂ ಒಂದು ಪ್ರೋಗ್ರಾಮ್ ಬರೀತಿರ್ತೀರಿ, ಅಲ್ಲಿ ನಿಮ್ಮದು ಅದು ಕಂಡೀಷನ್ ಟ್ರೂ ಆದ್ರೆ ನಿಮ್ಮದು 1 ಅಂತ ತೋರಿಸುತ್ತೆ ಔಟ್ಪುಟ್. ಸಪೋಸ್ ಅದೇನಾದರೂ ಫಾಲ್ಸ್ ಅಂತ ಆದರೆ 0 ಅಂತ ತೋರಿಸುತ್ತೆ. ಸೊ ಈ 0 ಆ್ಯಂಡ್ 1 ಬುಲಿಯನ್ ಬೈನರಿ ಫಾರ್ಮ್ಯಾಟ್ ಒಳಗೆ ಏನು ತೋರಿಸುತ್ತಲ್ಲ ಅದಕ್ಕೇನಂತಾರೆ ಬುಲಿಯನ್ ಡಾಟಾ ಟೈಪ್ಸ್ ಅಂತ ಕರೀತಾರೆ. ಸೊ ಇದು ಬಂದುಬಿಟ್ಟು ಬುಲಿಯನ್ ಡಾಟಾ ಟೈಪ್ಸ್ ಬಗ್ಗೆ. ನೆಕ್ಸ್ಟು ಈ ಡಿಕ್ಷ್ನರಿ ಮತ್ತು ಸೆಟ್, ಲಿಸ್ಟ್ ಆ್ಯಂಡ್ ಟಪಲ್ ನಾನು ಸಪ್ರೇಟಾಗಿ ಒಂದೊಂದು ಟಾಪಿಕಿಂದನೇ ವಿಡಿಯೋ ಮಾಡೀನಿ. ಮತ್ತು ಅದಕ್ಕೆ ಒಂದು ಸಪ್ರೇಟ್ ನೀಟಾಗಿ ಫುಲ್ ಎಕ್ಸ್ಪ್ಲನೇಷನ್ ಪ್ಲಸ್ ಅದು ಸೂಟೇಬಲ್ ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ. ಸೊ ಆ ವಿಡಿಯೋ ನೀವು ನೋಡ್ಬೋದು, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದ್ರಾಗ ಮಾಡಿದ್ರೆ ಲೆಂದಿ ಆಗುತ್ತಂತ ನಾನು ಸಪ್ರೇಟಾಗಿ 4 ಸಪ್ರೇಟಾಗಿ ನೀಟಾಗೆ ಮಾಡಿದ್ದೀನಿ. ಸೊ ನಾನು ಇದು ಅದರದ್ದು ಲಿಂಕ್ ಇಲ್ಲಿ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಸೊ ಯು ಕ್ಯಾನ್ ಚೆಕ್ ದ್ಯಾಟ್. ಸೊ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಆಮೇಲೆ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಪ್ಲೀಸ್ ಸಕ್ಸಸ್ ಬೆಂಚನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.